ಆರ್ಎಸ್ಎಸ್ನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು ಆರ್ಎಸ್ಎಸ್ನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಆರ್ಎಸ್ಎಸ್ ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಆರ್ಎಸ್ಎಸ್ನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡೋಕ್ಕಿದೆ ಇದಾ ಛತ್ರನ, ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. ಆರ್ಎಸ್ಎಸ್ನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು ಆರ್ಎಸ್ಎಸ್ನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಆರ್ಎಸ್ಎಸ್ ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಆರ್ಎಸ್ಎಸ್ನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡೋಕ್ಕಿದೆ ಇದಾ ಛತ್ರನ, ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. ಆರ್ಎಸ್ಎಸ್ನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು ಆರ್ಎಸ್ಎಸ್ನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಆರ್ಎಸ್ಎಸ್ ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಆರ್ಎಸ್ಎಸ್ನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡೋಕ್ಕಿದೆ ಇದಾ ಛತ್ರನ, ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. ಆರ್ಎಸ್ಎಸ್ನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು ಆರ್ಎಸ್ಎಸ್ನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಆರ್ಎಸ್ಎಸ್ ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಆರ್ಎಸ್ಎಸ್ನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡೋಕ್ಕಿದೆ ಇದಾ ಛತ್ರನ, ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. ಆರ್ಎಸ್ಎಸ್ನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು ಆರ್ಎಸ್ಎಸ್ನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. ಆರ್ಎಸ್ಎಸ್ ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. ಆರ್ಎಸ್ಎಸ್ನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ
ಏನು ಹಾಗೆ ಆರ್ ಎಸ್ ಎಸ್ ಅಲ್ಲಿ ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. RSSನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು RSSನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. RSS ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. RSSನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ RSSಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSSನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಅಲ್ಲಿ ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. RSSನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು RSSನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. RSS ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. RSSನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ RSSಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSSನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಅಲ್ಲಿ ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗಬೇಕು, ಮಾಡಿ. ಯಾರೂ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟು. RSSನವರು ಸಮಸ್ಯೆ ಮಾಡೋದಿಲ್ಲ. ಬಿಜೆಪಿಯ ಪುಡಾರಿಗಳು ಇವತ್ತು RSSನ ಚಡ್ಡಿ ಹಾಕೋದಕ್ಕೆ ಹೊರಟಿದ್ದಾರೆ. RSS ಸಮಸ್ಯೆ ಮಾಡೋದಿಲ್ಲ. ಬೇಳೂರು ಗೋಪಾಲಕೃಷ್ಣ ಹೇಳಿರೋ ಮಾತಿದು. RSSನವರು ಸಮಸ್ಯೆ ಯಾರಿಗೂ ಮಾಡೋದಿಲ್ಲ. ಬಿಜೆಪಿ ಪುಡಾರಿಗಳು ಸಹ ಚಡ್ಡಿ ಹಾಕಲು ಹೊರಟಿದ್ದಾರೆ. ಇದರಿಂದ RSSಗೆ ಕೆಟ್ಟ ಹೆಸರು ಬಂದಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ, ಕಾಂಗ್ರೆಸ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSSನವರೇ ಬಿಜೆಪಿಯವರಿಗೆ ಬೈದಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಷ್ಟೇ. ಯಾವುದೇ ಕಾರ್ಯಕ್ರಮ ಆದರೂ ಅನುಮತಿ ಬೇಕು ಅಂತೇಳಿ ಎಲ್ಲ ಮಾತಾಡಿದ್ದಾರೆ. ಮುಂದುವರೆದು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಅಲ್ಲಿ ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ